ನೋಡುತ್ತಾ ನೋಡುತ್ತಾ ನಾನಂತೂ ಅಂಗತ ಬಿದ್ದೋದೆ ನೋಡೆ ಚಿನ್ನಮ್ಮ 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 ನೀ ನನ್ನ ಮುದ್ದುಗಮ್ಮ ಚಿನ್ನಮ್ಮ ಚಿನ್ನಮ್ಮ ನೀ ನನ್ನ ಮುದ್ದುಗಮ್ಮ ನೋಡುತ್ತಾ 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 ನಾನಂತೂ ಅಂಗತ ಬಿದ್ದೋದೆ ನೋಡೆ ಚಿನ್ನಮ್ಮ ಚಿನ್ನಮ್ಮ ಓ ಚಿನ್ನಮ್ಮ. ಅಪ್ಪ ಏನು ಫುಲ್ ಹಾಡು ಹೇಳ್ತಾ ಇದ್ದೀರಾ? ಈ ಕಡೆ ನೋಡಿ, ಈ ಕಡೆ ಜಾಗ ತಗೊಂಡಿದ್ಕು ಹೆಂಗೋನೋ ಮನೆ ಹಿಂದೆಗಡೆ ಜಾಗನೂ ತಗೊಂಡಿದ್ಕು ಎಷ್ಟೋ ಬೆಸ್ಟ್ ಆಯಿತು. ಎಲ್ರಿಗೂ ಆಗ್ತಾ ಇರಲಿಲ್ಲ. ಈ ಕಡೆದು ಸ್ವಲ್ಪ ತಗೊಂಡಿದ್ದಕ್ಕೆ ಹೆಂಗೋ ಅನುಕೂಲ ಆಯಿತು. ಮುಂದೆ ಹಳೇದು, ಹಿಂದೆಗಡೆ ಸ್ವಲ್ಪ ಹೊಸದು. ಇದು ಚೆನ್ನಾಗಿದೆ ಅಲ್ವಾ? ಅಲ್ಲಿ ಕ್ಲೋಸ್ ಮಾಡ್ಕೊಬಿಟ್ಟು ಈ ಕಡೆನೇ ಮಾಡಿಕೊಂಡ್ರೆ ಚೆಂದ ಅನ್ಸುತ್ತಲ್ವಾ ಮಹಿ? ನೀವು ಹೆಂಗೆ ಹೇಳ್ತಿರೋ ಹಾಗೆ ಸುಪ್ಪಿ ಅವರೇ. ನಾನೇನು ಮುಂದಕ್ಕೆ ಮಾತಾಡೋ ಹಾಗಿಲ್ಲ. ನೀವೇನು ಹೇಳಿದ್ರು ಇಷ್ಟನೇ, ನೀವೇನು ಕೇಳಿದ್ರು ಇಷ್ಟನೇ, ಎಲ್ಲ ಇಷ್ಟ ನನಗೆ, ಎಲ್ಲ ಇಷ್ಟನೇ. ಅಪ್ಪ ಎಲ್ಲ ಇಷ್ಟನಾ? ನಾನು ಏನು ಹೇಳಿದ್ರು ತುಂಬಾ ಇಷ್ಟ ಅಂತೆ ನಿಮಗೆ. ಯಾಕೆ ಸುಪ್ಪಿ ಅವರೇ ಇಷ್ಟೊಂದು ನಾಚ್ಕೊಂಡ್ರಿ? ಏನೇ ಅಂದರೂ ಇಷ್ಟ ಅಂದ್ರಲ್ಲ, ನನಗೊಂಥರ ನಾಚಿಕೆ ಆದಂಗೆ ಆಗ್ಬಿಟ್ಟು. ಏನಿಲ್ಲ, ಪಾರು ಅಕ್ಕನ ಹತ್ರ ಭಾಳ ದುಡ್ಡು ಐತೆ ಅಲ್ವಾ? ನಿಜವಾಗ್ಲೂ ಪಾರು ಹತ್ರ ತುಂಬಾ ದುಡ್ಡು ಐತೆ ಅನ್ನಿಸ್ತೈತೆ ನನಗೆ. ಅವಳ ಹತ್ರ ಒಂದು 5 ಲಕ್ಷ ದುಡ್ಡಿತ್ತು. ಅದನ್ನು ಇವಾಗ 7-8 ಲಕ್ಷ ಮಾಡಿದ್ದೀನಿ ನಾನು. ಒಂದು 7-8 ಲಕ್ಷ ಆಗಿದೆ. ಹಿಂಗೆ ಬಿಸ್ನೆಸ್ ಮಾಡಿ 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 7-8 ಲಕ್ಷ ಮಾಡಿಕೊಟ್ಟಿದ್ದೀನಿ. ಇನ್ನು ನಿಮ್ಮ ಹತ್ರನೂ ಇದೆಯಾ ಅಮೌಂಟು? ನಿಮಗೂ ಏನಾದರೂ ದುಡ್ಡು ಮಾಡಿಕೊಡ್ಬೇಕಾ? ಕೊಡಿ, ಮಾಡಿಕೊಡ್ತೀನಿ. ಇಲ್ಲಪ್ಪ, ನನ್ನ ಹತ್ರ ಎಲ್ಲ ಏನು ಅಮೌಂಟ್ ಎಲ್ಲ ಏನಿಲ್ಲ. ಏನಿಲ್ಲ ಅಮೌಂಟ್ ಎಲ್ಲನ. ನನ್ನ ಹತ್ರ ಏನಿದ್ರು ಏನೂ ಇಲ್ಲ. ಸ್ವಲ್ಪ ಅಡುಗೆ ಗಿಡಿಗೆ ಮಾಡೋಕ್ಕೂ ತರಕಾರಿ ತಗೊಳಕ್ಕೆ ಅಷ್ಟೇ ನಾನು ಸ್ವಲ್ಪ ಬಿಡಿಗಾಸು ಇಟ್ಕೊಂಡಿರ್ತೀನಿ ಅಷ್ಟೇ. ನನ್ನ ಹತ್ರ ಲಕ್ಷ ಲಕ್ಷ ದುಡ್ಡಿಲ್ಲ ಮಹಿ. ಇರೋದು ಹೇಳ್ತೀನಿ. ಇರೋದು ಹೇಳ್ತೀನಿ. ನಿಮ್ಮ ಹತ್ರ ಎಷ್ಟಿದೆ? ನನ್ನ ಹತ್ರ ಏನು ಲೆಕ್ಕನೇ ಇಲ್ಲ, ಕೋಟಿಗಟ್ಟಲೆ ದುಡ್ಡಿದೆ. ಅದನ್ನು ಇಟ್ಕೊಳ್ಳೋಕ್ಕೆ ಜಾಗ ಇಲ್ಲ ಅಷ್ಟೇ. ನಮ್ಮ ಮನೇಲಿ ನಾನು ದುಡ್ಡು ಬಗ್ಗೆ ಅಷ್ಟೊಂದು ಆಸೆ ಪಡೋ ಅಂಥವನಲ್ಲ. ನಿಜವಾಗ್ಲೂ ನನಗೆ ಒಂಥರ ಬೇಜಾರು. ದುಡ್ಡು ಅಂದರೆ ಆಗೋದಿಲ್ಲ ನನಗೆ. ಹೌದೇನು? ಅಷ್ಟೊಂದು ದುಡ್ಡು ಮಡಗಿದ್ದೀರಾ ಹಂಗಾದ್ರೆ? ನಿಜವಾಗ್ಲೂ ತುಂಬ ಖುಷಿ ಆಗ್ತೈತೆ. ದುಡ್ಡು ಬೇಜಾನು ಇಟ್ಕೊಂಡಿದ್ದೀರಾ. ಹೆಂಗೋ ಬಿಡಿ, ನಿಮ್ಗೇನು. ಹಾಂ, ಅದೇ ದುಡ್ಡೇನು ನಾನೇನು ಬೇಜಾನು ಮಡಗಿದ್ದೀನಿ. ದುಡ್ಡಿನ ಬಗ್ಗೆ ನನಗೇನು ಅಷ್ಟು ಇಲ್ಲ. ಏನೋ ಚೆನ್ನಾಗಿರ್ಬೇಕಂತ ಚೆನ್ನಾಗಿರೋದು ಅಷ್ಟೇ, ಬೇರೆ ಏನೂ ಇಲ್ಲ. ನಾನು ಒಳ್ಳೆ ಊಟ ಕೇಳ್ತೀನಿ, ಒಳ್ಳೆ ಊಟ ಕೇಳಿಕೊಂಡು ಚೆನ್ನಾಗಿರ್ತೀನಿ ಅಷ್ಟೇ. ಚಿಕನ್ ಕಟ್ ಮಾಡಿಸ್ಕೊಂಬನ್ನಿ ಇವತ್ತು. ಪಾರು ಕೊಟ್ಟಿದ್ದಾಳೆ, ಹೋಗಿ ಕಟ್ ಮಾಡಿಸ್ಕೊಂಬರ್ತೀನಿ. ಹೇಳ್ರಿ, ನಾನು ಅಮ್ಮ ಹೋಗ್ತೀವಿ. ನಾನು ಅಮ್ಮ ಹೋಗಿ ಕಟ್ ಮಾಡಿಸ್ಕೊಂಬರ್ತೀವಿ. ಸರಿ, ಆಯಿತು. ಹೋಗಿ ಬನ್ನಿ. ಚಿಕನ್ ತಿನ್ನಬೇಕು ಇವತ್ತು. ಅದಕ್ಕೋಸ್ಕರ 2 ಡೇಸ್ ಆಗಿದೆ ನಾನೇನೂ ತಿಂದಿಲ್ಲ. ಚೆನ್ನಾಗಿ ತಿಂದಾಕ್ತೀನಿ. ಅದಕ್ಕೋಸ್ಕರ ಚೆನ್ನಾಗಿ ತಿನ್ಬೇಕು. ನನಗೆ ತಿನ್ನೋದಷ್ಟೇ. ನನಗೆ ದುಡ್ಡಿನ ಬಗ್ಗೆ ನನಗೇನು ಚಿಂತಿಲ್ಲ. ದುಡ್ಡು ಮಾಡಬೇಕು, ದುಡ್ಡು ನನಗೇನಿಲ್ಲ. ದುಡ್ಡೇನು ಬೇಜಾನಿದೆ ನನಗೆ. ಹೌದಾ? ಸರಿ ಸರಿ ಸರಿ, ಆಯ್ತು. ನೋಡುತ್ತಾ ನೋಡುತ್ತಾ ನಾನಂತೂ ಅಂಗಾತ ಬಿದ್ದೋದೆ ನೋಡಿ ಚಿನ್ನಮ್ಮ 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 ಚಿನ್ನಮ್ಮ. ಏಯ್, ಅಂತ ಯಾಕೆ ಅಲ್ಲಿ ಕಿಸ್ಕೊಂಡು ಮಾತಾಡ್ತೀಯ ಯಾವಾಗ್ಲೂ? ಅಯ್ಯೋ ಯಾಕಮ್ಮ, ನೀನು ಅದು ಯಾಕೆ ಹಂಗೆ ಆಡ್ತೀಯ? ಅವರು ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ, ಅದಕ್ಕೆ ನೋಗ್ತೀನಿ. ನೋಗಂಗಿಲ್ವೇ? ಏಯ್, ಅವನ್ನ ನೋಡಿ ನೀನು ನಗಬೇಡ. ಸುಮ್ಮನೆ ಹೆಂಗಿರ್ಬೇಕು ಹಂಗಿರಬೇಕು. ಇವಾಗ ಚಿಕನ್ ಕಟ್ ಮಾಡಿಸ್ಕೊಂಬಂದು ಮಾಡೋ ಅಂಥದ್ದು ನಮಗೇನೆ. ಅವ್ರನ್ನ ಯಾಕೆ ಮನೆಯಾಗ ಕರ್ಕೊಂಬಂದು ಇಕ್ಕೊಂಡಿದ್ಯಾ ಇಲ್ಲಿ? ನಮಗೆ ಇಲ್ಲೂ ಸಮಸ್ಯೆಗಳು ಅವರಿಂದಾನ. ಅವ್ನು ಬಂದು ಇಲ್ಲಿ ಸೇರ್ಕೊಂಡು ನೋಡಿ, ಹಿಂದಕ್ಕೆ ಅದು ಬಾಡಿಗೆ ಕಟ್ಕೋಬೇಕಿತ್ತು ನೆಲನ. ಸಾಕು, ಅದೇ ಹಳೆ ಮನೆ ನಮಗೆ ಸಾಕಾಗಿತ್ತು. ಇದನ್ನೆಲ್ಲ ತಾಮ ಅಂಥದ್ದೇನು? ಸುಮ್ಮನಿರಲ್ಲ ಕಣೆ, ನೀನು ಇಲ್ಲೋದು ಇದು ಮಾಡ್ತೀಯ. ಅವನೇ ಮೊದಲೇ ಇವಾಗ ನಿಮ್ಮ ಅಣ್ಣ ಹಂಗೆ ಮಾಡ್ಯವನೆಂಬುದು ನನಗೆ ಅದೇ ಚಿಂತೆ ಆಗೈತಿ. ಅಯ್ಯೋ ಬಿಡ ಮಾತ್ಲಾಗ, ಅದು ಯಾಕೆ ಹಂಗೆ ಆಡ್ತೀಯ ನೀನು? ಅವ್ರು ಹೆಂಗೆ ಇರೋದಕ್ಕೆ ನಮ್ಗೆ ಎಷ್ಟೋ ಆಸೆ ಎಂಬಲ್ಲ. ನೀನು ಯಾಕೆ ಹಂಗೆ ಆಡ್ತೀಯ ಹೇಳು? ನೀನು ನಮ್ಮ ಮಾತಾಡ್ಸಿ ಏನಿಲ್ಲ, ಕಪ್ಪಳ ಕೊಡ್ಬಿಡ್ತೀನಿ ಬೇವರ್ಸಿ. ನಾವು ಅಲ್ಲೇನೆ ಎಲ್ಲವನ್ನು ನೆಚ್ಕೊಂಡು ಅಲ್ಲೇ ಮೋಸ ಹೋಗಿರೋದು ಸಾಕು. ನಾವು ಇವಾಗ ಮಾಡ್ಕೊಂಡಿರೋದೇ ಸಾಕು ಬೇವರ್ಸಿ ಮುಂಡೆ. ಚೆನ್ನಾಗಿ ದುಡ್ಡು ಐತಂತೆ ಕಣಮ್ಮ ಇವನ ಹತ್ರ, ಸಾಕತ್ತಾಗಿದ್ದಾನಂತೆ. ಅದಕ್ಕೆ ಸುಮ್ಮನೆ ಏನಿಲ್ಲ ಕಣಮ್ಮ, ಸುಮ್ಮನೆ ಸ್ವಲ್ಪ ನಗ್ನಗ್ತಾ ಮಾತಾಡ್ಸಿದ್ಕೆ. ಅದಕ್ಕೆ ನೀನು ಯಾಕಮ್ಮ ಇದು ಮಾಡ್ತೀಯ? ನಗ್ನಗ್ತಾ ಅಲ್ಲಿ ಕಿಸ್ಕೊಂಡು ಮಾತಾಡ್ತಾ ಇರೋದು ನಾನು ನೋಡ್ತಾ ಇದ್ನಿ. ಯಾವನ್ನು ನೆಚ್ಕೊಂಬೋದಲ್ಲ, ಅಲ್ಲೇ ಯಾವನ್ನ ನೆಚ್ಕೊಂಡು ಹೋಗಿ ನಾವು ಹಿಂಗೆ ಬಾಳಿಗೆ ಮಾಡ್ಕೊಂಡಿದ್ದೀವಿ ಎಂಬುದು ಗೊತ್ತೈತಿ. ನಾವಿವಾಗ ಎಷ್ಟು ಅಯ್ಯಂತಾ ಇದ್ದೀವಿ. ಸುಮ್ಮನೆ ಇರಬೇಕು. ನೀನು ಯಾವನ್ನ ಮಾತಾಡ್ಸಿದ್ವಿ ಅಂದ್ರೆ ನೋಡೋಣ ಬಂದವ್ರೆ. ಈಗ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಅವ್ನ ತಗೇನು ಅಲ್ಲಿ ಕಿಸ್ಕೊಂಡು ಮಾತಾಡೋ ಅಂಥದ್ದು ಅವನಿಂದ ಏನಾಗಂಗೈತಿ ಇವಾಗ? ಅವನಿಂದ ಯಾಕೆ ಮಾತಾಡಬೇಕು? ಏನು ಆಸ್ಪತ್ರೆಗೆ ಕರ್ಕೊಂಡೋಗಿ ತೋರಿಸ್ತಾ ಬಿಡು ಅನ್ಬೋದು. ಅವಳು ತೋರಿಸಿದ್ಲು. ನಾವೇನು ಕೇಳಿರ್ಲಿಲ್ಲ, ಅವರೇ ಕರ್ಕೊಂಡೋದ್ರು ತೋರಿಸಿರು ಅಷ್ಟೇನು. ಅವನ ಹತ್ರ ಅಲ್ಲಿ ಕಿಸ್ಕೊಂಡು ಮಾತಾಡಿದ್ವಿ ಅಂದ್ರೆ ನೋಡು, ನಾವು ಅಲ್ಲೇನೆ ಇವಾಗ ಅನುಭವಿಸ್ತಾ ಇರೋದು ಸಾಕು. ಅವ್ರಿಗಿರ್ಬೇಕು. ಯಾವನ್ನ ನೆಚ್ಕೊಂಡು ಹೋಗೋದೇ ಅಲ್ಲ. ಸುಮ್ಮನೆ ಇರಬೇಕು. ಹೋಯ್ತಾ ಬಿಟ್ಟಾಯ್ತಾ ಅವನು ಇದ್ದಿದ್ರೆ ಬಂದು ಯಾಕೆ ಇಲ್ಲಿ ಸೇರ್ಕೊಂಬ ಅಂಬೋದು ಗೊತ್ತಿಲ್ಲ.
ಹಂಗೆ ಎಮ್ಮೆ ಕರು ತಿಂದಂಗೆ ಆಗುತ್ತೆ, ಎಮ್ಮೆ ಕರು ಮೊಸರು ಕುಡ್ದಂಗೆ ಆಗುತ್ತೆ ಆತನ ಕುಡ್ದೆ. ನೀನು ಇಂಥಂತಂದು ಮನೆ ಕಿಕ್ಕೊಂಡು ಇಲ್ಲದ ಅವತಾರಗಳು ಆಡ್ತಾಳೆ. ಇದನ್ನು ಬೇರೆ ಓನರ್ತ ಮಾತಾಡಿ ಮನೆ ಇಂದ್ಲದನ್ನು ತಗೊಂಡವಳು ಇದನ್ನ. ಅದೇ ಹಳೆ ಮನೆ ಸಾಕಣಮ್ಮ ಅಂತ ಹೇಳಿರಿ, ಇದನ್ನು ಬೇರೆನೇ ಬಾಡಿಗೆ ಕೊಡ್ತೀನಿ ಅಂತ ತಗೊಂಡಿದ್ಯಲ್ಲ, ಅವ್ರು ಏನಾನ ಬಾಡಿಗೆ ಕಟ್ಟಲಿಲ್ಲ ಅಂದ್ರೆ ನೀನು ಕಟ್ತೀಯೇನೆ, ಇಂಥ ಮಾಡ್ತೀಯ ಬರೇನಿ. ನಮ್ಗೆ ಅಲ್ಲೇ ಸಾಕಾಗೈತೆ, ನನಗೆ ಅತ್ತಾಗನ ಹೋಗೋಣಪ್ಪ ಏನಾನ ಮಾಡೋಣಪ್ಪ ಮಂಗಾಗೈತೆ. ನನಗಂತೂ ಬೇಜಾರತ್ತು ಬಿಟ್ಟೈತೆ ಹೋಗತ್ತ ನಿನ್ನಿಂದನೂ ಸುಖ ಇಲ್ಲ, ಅವನಿಂದನೂ ಸುಖ ಇಲ್ಲ. ಅವ್ನಿಗೆ ಅದೇ ಹೇಳಿ ಕಳ್ಸಿದ್ದೀನಿ, ಕುಡಿಬೇಡ ಅಂತ ಹೇಳಿ ಕಳ್ಸಿದ್ದೀನಿ. ಬೇಜಾರಾಗೈತೆ ನನಗಂತೂ. ಈ ಜೀವನನೇ ಬೇಡಪ್ಪ, ಇದೇನಪ್ಪ ಇದು ಮಕ್ಕಳಿಗಾಗಿ, ನಾವು ಮಕ್ಕಳಿಗಾಗಿ ಎಷ್ಟು ಕಷ್ಟ ಬಿಡ್ತೀವಿ, ಇದೇನಪ್ಪ ಇದು ನಮ್ಮ ಮಕ್ಕಳಿಂದಲೇ ನಮಗೆ ನೋವು ಅನಿಸುತ್ತೆ, ಅಷ್ಟು ನೋವು ಅನುಭವಿಸ್ತಾ ಇದ್ದೀನಿ. ಏನಾನ ನೀನು ಇಲ್ಲದ ಅವತಾರಗಳು ಮಾಡು, ಸರಿಯಾಗಿ ಕೊಡ್ತೀನಿ ಮಕ್ಕೇನೆ ಹಿಡ್ಕೊಂಡು ವ್ಯವಸ್ಥೆ ಮುಂಡೆ. ಸುಮ್ಮನೆ ಇರಾನ ಅಂಬಲ್ಲ, ಇಲ್ಲದ ಅವತಾರಗಳು ಆಡ್ತಾಳೆ, ಅವತಾರಗಳು. ಏನೋ ಒಂದು ಮಾತಾಡಿಸ್ಕೊಂಡು ಇಲ್ಲಿ ಕರ್ಕೊಂಬಂದು ಅವಳನ್ನೆಲ್ಲ ಏನು ನಮ್ಮ ಮನೆಗೆ ಇಕ್ಕೆಮ್ಮ ಅಂತದ್ದು, ಯಾಕೆ ಇಕ್ಕೆಬೇಕು? ಸುಮ್ಮನೆ ಇರಾನ ಅಂಬಲ್ಲ. ಬಿಡಮ್ಮ ಇವಾಗ ಯಾಕೆ ಹೊಡಿತೀಯ? ಎಲ್ಲದಕ್ಕೂ ಅವ್ರು ಹೇಳ್ದಂಗೆ ಕೇಳ್ಕೊಂಡು ಈ ಮನೆ ಹಾಳಾಗಿ ಚಿಕನ್ ಸಾರು ಮಾಡಿ ಹೋಗುವಂತ ದುಡ್ಡು ಕೊಡ್ತಾಳಲ್ಲ ಅವಳು, ಮಾಡು ಸಾಕ್ರಿನ. ಕರ್ಕೊಂಬಂದು ಮಾಡೋ ಅಂಥದ್ದೇನು ಮನೆ ಕೆಲಸ್ತಾಳೇನೆ ನೀನು? ಸುಮ್ಮನೆ ಬಿದ್ದಿರ್ಬೇಕಾ ಬೇಡವ? ನಮ್ದೇನೋ ಅಷ್ಟೇನೋ ನೋಡ್ಕೊಂಡು ನಮ್ದೇ ಇವಾಗ ಅಲ್ಲಿ ಗಾಳಿಗೆ ಹೋಗ್ತೈತೆ. ಯಾಕೆ ಸಿಕ್ಕಲಮ್ಮ ಹಂಗೆ ಒಯ್ತಾ ಇದೀಯಾ? ಈ ಕಡೆದು ತಾಂಡ್ರೆ ನಂಗರ ಮನೇನ ನೋಡ್ ಬಗ್ಗೆ ಇವಳು ಮಾಡಿರೋ ಅಂತ ಅವತಾರನ ಅಲ್ಲ. ಇವಳಿಗೆ ಏನು ಬೇಕಮ್ಮ ಕಂಡವ್ರ ಮನೆ ವಿಷಯ? ಇವಾಗ ನಮ್ಮದೇ ಮಸ್ತಾಗೈತೆ ಅಂಥದ್ರಾಗೆ ಅವಳನ್ನು ಕರ್ಕೊಂಬಂದಪ್ಪ ಅರುಣ್ಣ. ಇವಾಗ ಈ ಮನೇನೋ ತಗೊಂಡವಳು ಇಂದ್ಲದು ತಾಂಡ್ಮೇಲೆ ಮುಂದಿರೋದು ಹೊಸದು, ಹಳೇದು ಹಿಂದಿರೋದು ಒಂದು ಸ್ವಲ್ಪ ಚೆನ್ನಾಗೈತಲ್ಲ, ಅದಕ್ಕೆ ಅವ್ರು 3,000 ಬಾಡಿಗೆ ಕೇಳ್ತಾರೆ. 3,000 ಬಾಡಿಗೆ ಅಂದಮೇಲೆ ಕಟ್ಟಬೇಕು. 3,000 ಬಾಡಿಗೆ ಕಟ್ಟಬೇಕಾ? ಅವಳು ಹೇಳ್ದಂಗೆ ಕೇಳ್ಬೇಕು ಇವಾಗ. ಅದಕ್ಕೇನೆ ಚಿಕನ್ ಸಾರು ಮಾಡಿ ಮಾಡು ಅಂತೇಳಿ ದುಡ್ಡು ಕೊಟ್ಟು ಹೋಗ್ಯವಳು. ಈಗ ಬಾರಮ್ಮ ಹೋಗೋಣ ಅಂತಾಳೆ. ಇದೆಲ್ಲ ಯಾರಿಗೆ ಬೇಕಮ್ಮ? ಅವ್ರು ಸಾಕ್ರಿ ಮಾಡೋಂಥದ್ದು ಏನು ಬೇಕಮ್ಮ? ಸುಮ್ಮನಿರ್ಬೇಕಾ? ಇವನು ಯಾವನ ಬಂದವನಲ್ಲ ಅಂತ ಗಲ್ಕಿಸ್ಕೊಳ್ಳೋನು ಎತ್ತಲನೋ ಏನೋ. ಈಗ ಮೋಸ ಹೋಗಿರೋದೇ ಸಾಕು, ಈಗಲೇ ನಮ್ಗೆ ಗರ್ವಾಗೈತಿ ತಪ್ಪಿಂದು. ನೋಡಪ್ಪ, ನಾವು ಹೆಂಗೆ ಮಾಡ್ಕೊಂಡ್ವಿ, ಯಾವನ್ನ ನೆಚ್ಕೊಂಡು ಹೋಗಿದ್ಕೆ ಇವತ್ತು ನಮ್ಮ ಜೀವನನೇ ಹಾಳಾತ್ ಭಾಗ್ಯಮ್ಮ. ಇವತ್ತು ನಮ್ಮ ಜೀವನನೇ ಹಾಳಾತ್ ಕಣಿ. ಆಗ ಹಂಗೆ ಬೇಡ ಕಣಮ್ಮ ಅಂತ ಹೇಳಿದ್ರೆ ನಿನ್ನ ಕಿಸಿತಾಳೆ, ಅಲ್ಲಿ ಕಿಸ್ಕೊಂಡು ಅಂತ ಮಾತಾಡ್ತಾಳೆ. ಒಳ್ಳೆನಲ್ಲ, ಯಾರನ್ನೂ ನಂಬಾರ್ದು ಈ ಕಾಲದಾಗೆ. ಯಪ್ಪ, ನೋಡಿದಾರನೇ ನಂಬೋದು ಕಷ್ಟ ಅಂತಂದ್ರೆ ನೋಡಿಲ್ದಾರನ್ನ ನೋಡು ಹೆಂಗೆ ನೀನು ಎಲ್ಲ ಹಾಳು ಮಾಡ್ಕೊಂಡೆ. ಸುಮ್ಮನಿರ್ರಿ, ಸುಮ್ಮನೆ ಇದ್ರೆ ಯಾವುದೂ ಇರಲ್ಲ. ಅದಾಗಿಂದ ಬೋಲ್ ಬೇಜಾರಾಗ್ಬಿಟ್ಟೈತೆ ಹೋಗಿ ನನಗಂತೂ. ಯಪ್ಪ, ಈ ಜೀವನನೇ ಬೇಡ ಅನ್ನಿಸ್ಬಿಟ್ಟೈತೆ. ಏನಪ್ಪ ಇದು ಅಂತೇಳಿ ನಾನು ನಮ್ಮ ಹುಡುಗಗೆ ಅದನ್ನೇ ಹೇಳಿ ಕಳಿಸಿದ್ದೀನಿ. ಯಪ್ಪ, ನಾನಂತೂ ಇರಲ್ಲ ಕಣೋ ಅಂತ ಹೇಳಿದ್ದೀನಿ. ನನಗೆ ಆಲೆ ಬಗ್ಗೆ ನಮ್ಮ ಹುಡುಗ ನೆನೆಸ್ಕೊಳ್ದು ಬಂದಾಗಿಂದಲೂ ಬೋಲ್ ಬೇಜಾರಾಗೈತೆ ಕಣೆ. ಏನು ಮಾಡೋಣ, ಯಾವಳನ ಕುಡ್ಸವಳಿ, ಯಾವಳ ಕುಡ್ದು ಗಲಾಟೆ ಮಾಡಲಿ ಅಂತ ಹೇಳಿ ಅವನೇನೇ ನಮ್ಮ ಅಯ್ಯಪ್ಪ ಎಲ್ಲ ಮಾಡಿದ ನನಗೆ. ಆಗ ಅವನೇ ಮಾಡ್ಯವನೇ ಅದಕ್ಕೆ ಇವತ್ತು ಹೇಳಿ ಕಳಿಸಿದ್ದೀನಿ. ಬೋಲ್ ಬೇಜಾರಾಗಿರುತ್ತೋ, ಅಷ್ಟಿಷ್ಟು ಬೇಜಾರಾಗಿಲ್ಲ. ಏನು ಮಾಡೋಣ. ನಮ್ಗಂತ ಇವತ್ತು ಎಂಥ ಪರಿಸ್ಥಿತಿ ಅಂದರೆ ಅಂಥದ್ದು ಬಂದೈತಿ. ಅದಕ್ಕೆ ಇವಳಿಗೆ ಹೇಳ್ತಾ ಇದ್ದೀನಿ, ನಾವೇಗಿರಮ್ಮ ಸುಮ್ಮನೆ ನಮ್ಮ ಪಾಡಿಗೆ ನಾವಿರೋಣ. ಈಗ ಇನ್ನೇನು ಹಾಳಾಗೋಯ್ತೈತೆ ಜೀವನನೇ, ಸಾಕಿನ್ನ ನಮ್ಮ ಪಾಡಿಗೆ ನಾವು ಸೆನಕಿರೋಣ ಅಂತ ಹೇಳಿರ್ ಕೇಳಲ್ಲ ಅಲ್ಲೇ. ಅಲ್ಲ, ನಾವು ಏನು ಮಾಡ್ಬೇಕು ಕೇಳಮ್ಮ ಇವಾಗ? ಇದು ನೋಟು ಮನೆ ತಗೊಂಡು ಬಾಡಿಗೆ ಕಟ್ಟೋಕ್ಕಾಗುತ್ತೆ? ಅವ್ರು ಕಟ್ಟೋಲ್ಲ ಅಂತಂದ್ರೆ ಇವಾಗ ಏನು ಮಾಡೋಣ? ಅವ್ರು ಕಟ್ಟಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗುತ್ತೆ ಹೇಳೋವಾಗ? ಏನು ಮಾಡೋಕ್ಕಾಗಲ್ಲಮ್ಮ, ಕಟ್ಟಲಿಲ್ಲ ಅಂದರೆ ನಾವೇ ಕಟ್ಬೇಕು ಅವಾಗ. ಸುಮ್ಮನೆ ಇರ್ಬೇಕು ಬೇಡವ? ನೀವು ಹೋಸರ್ ನೋಡಿ ಶ್ರಮಕ್ಕೋಗ್ಬಾರ್ದು. ಯಾರನ್ನೂ ಮೊಯ್ಮೆ ಕೆಳ್ಕೊಂಬಲ್ಲ, ಎಲ್ಲ ಸೂಕ್ಷ್ಮಾಗಿರ್ತಾರೆ. ನೀವು ಊರಗಳನ್ನೆಲ್ಲ ಕರ್ಕೊಂಬಂದು ಇಕ್ಕೆಮಕ್ಕಾಗುತ್ತೆ? ಅವ್ರಿಗೆ ಮನೆ ಇಲ್ಲ ಅಂತ ಹೇಳಿ ನಿಮ್ಮನ್ನ ಯಾರೋ ಅವಾಗೇನು ಕರ್ಕೊಂಡೋಗಿ ಇಕ್ಕೆಂಬಲಿಲ್ಲ. ಸುಮ್ಮನೆ ಇರ್ಬೇಕು ಇಲ್ಲ? ಹೇಳು. ನನಗೆ ಭಾಳ ಸಿಟ್ಟು ಬಂದೈತೆ ನಮ್ಮ ಸುಪ್ಪಿ ಮೇಲೆ, ಅದಕ್ಕೆ ಇಳ್ಕೊಂಡು ಹೊಡೆದ್ಬಿಟ್ಟೆ. ಸಾಕು, ಇವಾಗ ಹಾಳು ಮಾಡ್ಕೊಂಡ್ರೆ ಅದೇ ಅವನ ಹತ್ರ ಅಲ್ಲಿ ಕಿಸ್ಕೊಂಡು ಮಾತಾಡ್ತಾ ಇದ್ದಾಳೆ. ಅದಕ್ಕೆ ಚೆನ್ನಾಗಿ ನಾಲ್ಕು ತೊಟ್ಬಿಟ್ಟೆ ನೋಡು. ನನಗೇನೋ ಸಿಟ್ಟು ತಡೆಯೋಕ್ಕಾಗ್ತಾ ಇಲ್ಲ. ನೋಡ್ತಾ ಇರ್ರಿ, ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.